ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವತ್ತು ಮುದ್ದು ಲಕ್ಷ್ಮಿ ಸೀರಿಯಲ್ಲು ಹೇಗೆ ಮೂವ್ ಆಯಿತು ಮತ್ತು ಈ ಸ್ಟೋರಿ ಏನು ನೋಡೋಣ ಬನ್ನಿ. ಮತ್ತು ಮುದ್ದು ಲಕ್ಷ್ಮಿ ಅವಳು ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಓದೋದಕ್ಕೆ ದುಡ್ಡು ಬೇಕು ಅವಳಿಗೆ. ಡಾಕ್ಟ್ರ್ ಓದಬೇಕಲ್ವ, ಅದಕ್ಕೋಸ್ಕರ ದುಡ್ಡು ಬೇಕಾಗಿದೆ. ಅದಕ್ಕೇನು ಮಾಡ್ತಾಳೆ ಅವಳು ಅಂದರೆ ಹೋಟೆಲಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಅಂತೇಳಿ ಕೆಲಸಕ್ಕೆ ಸೇರ್ಕೊಳ್ಳೋಕೆ ಹೋಗ್ತಾಳೆ. ಇದು ಭದ್ರೇಗೌಡಗೆ ಗೊತ್ತಿರಲ್ಲ. ಭದ್ರೇಗೌಡ ಏನು ಮಾಡ್ತಾನೆ ಅಂದರೆ, ಇಷ್ಟೊತ್ತು ಬಂದಿಲ್ವಲ್ಲ, ದಿನ ಬೇಗ ಬರ್ತಿದ್ಲು, ಇವತ್ತು ಯಾಕೆ ಇಷ್ಟೊತ್ತು ಬಂದಿಲ್ಲ ಅಂತ ತಳಮಳ ಅಂತಿರ್ತಾನೆ. ಆವಾಗ ಇವಳು ತುಂಬ ಲೇಟಾಗಿ ಮನೆಗೆ ಬರ್ತಾಳೆ. ಆವಾಗ ಅವನೇನು ಮಾಡ್ತಾನೆ ಅಂದರೆ, ಯಾಕೆ ಇಷ್ಟೊತ್ತು ಬಂದಿಲ್ಲ, ಕೀ ಎಲ್ಲಿ ಇಟ್ಟಿದ್ದಾಳೆ ಅಂತೇಳಿ ಕೀ ಹುಡುಕ್ತಾನೆ. ಇರೋದು 3 ಅಡಿ, 6 ಅಡಿಲಿ ಇಟ್ಟವಳಲ್ಲ, ಹೆಂಗೆ ಇಟ್ಲು ಇವಳು ಅಂತ ಹೇಳ್ಬಿಟ್ಟು ಅದನ್ನು ತಮಾಷೆ ಮಾಡ್ಕೊಂಡು ಒಳಗೆ ಬರ್ತಾನೆ. ಹೊರಗೆ ಬಂದು ಹೊರಗೆ ಬಂದು ನೋಡ್ತಾನೆ ಇರ್ತಾನೆ. ಪಾಪ ಅವಳು ಹೋಟ್ಲಲ್ಲಿ ಕೆಲಸ ಮುಗಿಸ್ಕೊಂಡು ಗಾಡಿಗಳು ಅಡ್ಡ ಹಾಕಿ, ಬನ್ನಿ ಊಟ ತಿಂಡಿ ಎಲ್ಲ ನಮ್ಮ ಹೋಟೆಲಲ್ಲಿ ಚೆನ್ನಾಗಿದೆ, ರುಚಿಯಾಗಿದೆ, ಬನ್ನಿ ತಿನ್ನಿ ಅಂತೇಳಿ ಹಿಂಗೆ ಕರೆಯೋದು, ಬಾವುಟ ಆರಿಸ್ಕೊಂಡು ಈ ಥರ ಕರಿಬೇಕು. ಆ ಥರ ಅವಳಿಗೆ ಕೆಲಸ ಇರುತ್ತೆ. ಮತ್ತು ತರಕಾರಿ ಹೆಚ್ಚೋದು ಮತ್ತು ಸರ್ವ್ ಮಾಡೋದು ಎಲ್ಲದೂ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಅವಳು ಕಾಲೇಜಿಗೆ ಹೋಗಿ ಮನೆಗೆ ಬರೋದು ಲೇಟ್ ಆಗುತ್ತೆ. ಆವತ್ತು ಭದ್ರೇಗೌಡ ಏನು ಮಾಡ್ತಾನೆ, ಲೇಟ್ ಆಯ್ತಲ್ಲ ಅಂತೇಳ್ಬಿಟ್ಟು ಅವರ ಅತ್ತೆ ಮತ್ತು ಅತ್ತೆ ಮಗಳು ಬಂದುಬಿಟ್ಟು, ಇಷ್ಟೊತ್ತು ಬಂದಿಲ್ವಲ್ಲ ಭದ್ರ, ಇಷ್ಟೊತ್ತು ಬರದೇ ಇದ್ದರೆ ಹೇಗೆ, ಹುಡುಗಿ ಅಲ್ವಾ, ಅಲ್ಲಿ ಕತ್ಲೆ ಆಯಿತು, ಹಾಗೆ ಹಿಂಗೆ ಅಂತ ಹೇಳಿದಾಗ, ನಿಮ್ಮ ಕೆಲಸ ಎಷ್ಟಾಯಿತೋ ಅಷ್ಟು ನೋಡ್ಕೊಂಡು ಹೋಗಿ, ನನಗೆ ವಿಷಯಕ್ಕೆ ಬರಬೇಡಿ, ಇಲ್ಲೂ ಬಂದಿದ್ದೀರಾ ಕಲ್ಲು ಹಾಕೋಕ್ಕೆ, ನಮ್ಮ ಸಂಸಾರದಲ್ಲಿ ಕಲ್ಲು ಹಾಕ್ಬೇಕಂದ್ರೆ ಡಿವೋರ್ಸಿಗೆ ಆಗುತ್ತೆ, ಆದಮೇಲೆ ನೋಡ್ಕೊಳ್ಳೋಣ, ನಿಮ್ಗೆ ಏನಕ್ಕೆ ಇವೆಲ್ಲ ವಿಷಯಗಳು ಅಂತೇಳಿ ಅವ್ನು ಬೈದು ಕಳಿಸ್ತಾನೆ. ಆಮೇಲೆ ಅವಳು ಬರ್ತಾಳೆ. ಬಂದಾಗ ಇಲ್ಲ, ಅವಳು ಇನ್ನೂ ಬಂದಿರೋದೇ ಇಲ್ಲ ಅವತ್ತು. ಆವಾಗ ಇವಳು ಈಶ್ವರಿ ಮತ್ತು ಚಿತ್ರ ಇಬ್ಬರು ಬರ್ತಾರೆ. ಇವತ್ತು ನಡಿ, ಅವನಿಗೆ ಕರೆಕ್ಟಾಗಿ ಹೇಳ್ಬರೋಣ, ಅವನು ಬುದ್ಧಿ ಕಲಿಸ್ಲಿ ಅಂತೇಳಿ ಬರ್ತಾರೆ. ಬಂದುಬಿಟ್ಟು ಅಲ್ಲೂ ಹೇಳ್ತಾಳೆ. ಮತ್ತು ಏನಕ್ಕೆ ಇನ್ನೂ ಬಂದಿಲ್ಲ ವಿದ್ಯಾ, ಅದೇನು ಕಾಲೇಜು ಇಷ್ಟೊತ್ತವರೆಗೂ ಇರುತ್ತಾ, ಅದೇನು ಮಾಡ್ತಿದ್ದಾಳೆ ಅಂತೇಳಿ ಇವ್ರಿಗೆ ಫಸ್ಟೇ ಸೂಕ್ಷ್ಮವಾಗಿ ತಿಳಿದಿರುತ್ತೆ, ಇವಳು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು. ಅದಕ್ಕೆ ಅವನಿಗೆ ಸಿಟ್ಟು ಬರ್ಸೋ ಲೆಕ್ಕದಲ್ಲಿ ಇವಳು ಬಂದುಬಿಟ್ಟು ಇಬ್ಬರೂ ಆ ಥರ ಹೋಗಿರ್ತಾರೆ. ಇವನು ಅದನ್ನೇ ಕಾಯ್ತಾ ಇರ್ತಾನೆ ಭದ್ರೇಗೌಡ. ವಿದ್ಯಾ ಆ ಕಡೆಯಿಂದ ಬರ್ತಾಳೆ, ಆಟೋ ಮಾಡ್ಕೊಂಡು ಬಂದು ಆಟೋ ಇಳಿತಾಳೆ, ಇಳಿದ್ಬಿಟ್ಟು ಒಳಗೆ ಬರ್ತಾ ಇರ್ತಾಳೆ. ಇಷ್ಟೊತ್ತು ಎಲ್ಲೋಗಿದ್ದೆ, ನಿಂತ್ಕೋ ಅಂತಾನೆ. ಅವಳು ಸೀದಾ ಸಲೀಸು ಹೋಗ್ತಾ ಇರ್ತಾಳೆ ಒಳಗೆ ಹೋಗಿ, ನಾನು ಮಾತಾಡ್ತಾನೆ ಇದ್ದೀನಿ, ಒಳಗೆ ಹೋಗ್ತಾ ಇದೀಯಾ, ನಿಂತ್ಕೋ ಅಂತ ನಿಲ್ಲಿಸ್ತಾನೆ. ಅವಳು ಎಷ್ಟೇ ಇದು ಮಾಡಿದ್ರು ನಿಲ್ಲಲ್ಲ. ಅದಕ್ಕೆ ನಿಮ್ಮ ಸ್ವಂತ ಬುದ್ಧಿಯಿಂದ ಕೇಳಿದರೆ ನಾನು ಹೇಳ್ತಾ ಇದ್ದೆ, ಅದು ಬಿಟ್ಟು ನೀವು ನಿಮ್ಮ ಅಟ್ಟಿಯವರು ಹೇಳಿರೋ ವಿಷಯನ ತಗೊಂಡು ನನ್ನನ್ನು ಕೇಳ್ತಾ ಇದ್ದೀರಾ, ನಾನೇನು ಹೇಳಲ್ಲ. ಅದೇ ನಿಮ್ಮ ಸ್ವಂತ ಬುದ್ಧಿಯಿಂದ ಇಷ್ಟೊತ್ತು ಎಲ್ಲೋಗಿದ್ದೆ, ಇಷ್ಟು ಲೇಟ್ ಆಗೋಕ್ಕಾಯಿತು ಅಂತ ಕೇಳಿದ್ದಿದ್ರೆ ಅದಕ್ಕೆ ಆನ್ಸರ್ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನಿಗೂ ಅರ್ಥ ಆಗುತ್ತೆ, ಅದು ಕೈ ಬಿಟ್ಬಿಟ್ಟು ಆಮೇಲೆ ಅವಳ ಪಾಡಿಗೆ ಅವಳು ತುಂಬ ಬಾಯಾರಿಕೆ ಆಗಿರುತ್ತೆ, ನೀರು ಕುಡಿತಾ ಇರ್ತಾಳೆ. ನಾನು ಕೇಳಿದ್ರು ನೀರು ಕುಡಿತಿದೀಯ ಅಂತೇಳಿ ಅದಕ್ಕೆ ಬೇರೆ ರೇಗ್ತಾನೆ. ಆಮೇಲೆ ಅವಳು ಅಷ್ಟು ಹೇಳಿದ ಮೇಲೆ ಅವನಿಗೆ ಅರ್ಥ ಆಗುತ್ತೆ. ಅವನು ಕೈ ಬಿಟ್ಬಿಟ್ಟು ಅವನ ಪಾಡಿಗೆ ಅವನು ಊಟ ಮಾಡ್ಕೊಂಡು, ಇವಳು ಊಟ ಮಾಡ್ಕೊಂಡು ಮಲ್ಕೊಳ್ಳೋಕೆ ಹೋಗ್ತಾರೆ. ಅವನು ನಿದ್ದೆ ಮಾಡ್ತಿರ್ತಾನೆ. ಇವಳು ಸರಿ ಎಲ್ಲ ಹಾಸಿ ಎಲ್ಲ ಮಾಡಿಬಿಟ್ಟು ಆಚೆ ಬರ್ತಾಳೆ. ಅವಳ ಅತ್ತೆ ಅಂದರೆ ಭದ್ರೇಗೌಡನ ಅತ್ತೆ ವಾಚ್ ಮಾಡ್ತಿರ್ತಾಳೆ, ಎಲ್ಲಿಗೆ ಹೋಗ್ತಿದ್ದಾಳೆ ಇಷ್ಟು ಬೇಗ. ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ವಿದ್ಯಾ ಹೋಟೆಲಿಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಬೇಗ ರೆಡಿಯಾಗಿ ಹೋಗ್ತಾ ಇರ್ತಾಳೆ. ಅವಳು ಹೋಗ್ತಾ ಇರೋ ಟೈಮಿಗೆ ಇವಳು ಅದನ್ನು ಸರ್ಚ್ ಮಾಡೋಕ್ಕೋಸ್ಕರ ಬರ್ತಾಳೆ. ಇವಳು ಇಷ್ಟೊತ್ತಿಗೆ ಎಲ್ಲಿಗೆ ಹೋದ್ಲು ಅಂತೇಳ್ಬಿಟ್ಟು, ಮತ್ತೆ ಎಲ್ಲ 7:15 ಕಾಲೇಜ್ ಇರೋದು, 5 ಗಂಟೆಗೆ ಏನು ಕಾಲೇಜ್ ಇರುತ್ತೆ, ಯಾಕೆ ಹೋಗ್ತಾಳೆ ಇಷ್ಟೊತ್ತಿಗೆ ಅಂತೇಳ್ಬಿಟ್ಟು ಹೇಳೋಣ ಅಂದರೆ ಭದ್ರ ಜಗಳಕ್ಕೆ ಬರ್ತಾನೆ. ಅವನ ಹತ್ರ ಹೇಳೋಕ್ಕೂ ಆಗಲ್ಲ ಅಂತೇಳಿ ಅಂದ್ಕೊಂಡಿರ್ತಾಳೆ. ಇಲ್ಲಿ ಹೋಟೆಲಿಗೆ ಬರ್ತಾಳೆ. ಅಲ್ಲಿಂದ ಬರೋ ಹೊತ್ತಿಗೆ ಸ್ವಲ್ಪ 1-1/4 ಗಂಟೆ ಲೇಟಾಗಿರುತ್ತೆ. ಅದಕ್ಕೆ ಆ ಹೋಟೆಲ್ ಓನರು, ಏನಮ್ಮ ನೀನು ಹೇಳೋದೊಂದು ಮಾಡೋದೊಂದು, ಬೇಗ ಬಂದೆ ಆವತ್ತು, ಇವತ್ತು ಯಾಕೆ ಲೇಟಾಗಿ ಬಂದೆ ಅಂತ ಕೇಳ್ತಾನೆ. ಆವಾಗ ಅವಳು ವಿದ್ಯಾ ಹೇಳ್ತಾಳೆ, ಇಲ್ಲ ನಾನು ಬರೋಕ್ಕೆ ರೆಡಿಯಾಗಿದ್ದೆ, ಸ್ವಲ್ಪ ಲೇಟಾಯಿತು, ಕ್ಷಮಿಸಬೇಕು ಅಂತ ಹೇಳ್ತಾಳೆ. ಸರಿ ಹೋಗು, ಕೆಲಸ ನೋಡ್ಕೊ ಹೋಗು ಅಂತ ಹೇಳ್ತಾನೆ. ಆಮೇಲೆ ಅವಳು ಮೇಲೊಂದು ಕೆಂಪುದು ಶರ್ಟ್ ಹಾಕ್ಕೊಂಡು, ಒಂದು ಬಾವುಟ ಇದು ಕಡ್ಡಿ ಇಟ್ಕೊಂಡು ರೋಡಲ್ಲೆಲ್ಲ ಬನ್ನಿ ಕಾಫಿ ತಿಂಡಿ ನಮ್ಮಲ್ಲಿ ಚೆನ್ನಾಗಿದೆ, ಎಲ್ಲದು ಸೂಪರಾಗಿದೆ, ಬನ್ನಿ ಅಂತ ತೋರಿಸ್ತಾನು ಕರಿತಾ ಇರ್ತಾಳೆ ಎಲ್ಲರನ್ನೂ. ಕೆಲವ್ರು ಬರ್ತಾರೆ, ಕೆಲವ್ರು ಹೋಗ್ತಾ ಇರ್ತಾರೆ, ಕಾರಲ್ಲಿ ಹೋಗೋರನ್ನೆಲ್ಲ ಕರಿತಾ ಇರ್ತಾಳೆ. ಆಮೇಲೆ ಓನರ್ ಕರೆದ್ಬಿಟ್ಟು, ಕರಿಯಮ್ಮ, ಅವಳನ್ನ ವಿದ್ಯಾ ಅವ್ರನ್ನ ಕರಿಯಮ್ಮ ಅಂತ ಹೇಳ್ತಾನೆ. ಕರೀತಾರೆ ಹೋಗಿ ಇನ್ನೊಬ್ಳು. ಆವಾಗ ಹೋಗಮ್ಮ ತರಕಾರಿ ಹೆಚ್ಚಿಕೊಡಮ್ಮ ಅಂತ ಹೇಳ್ತಾನೆ. ಸರಿ ತರಕಾರಿ ಹೆಚ್ಚೋಕ್ಕೂ ಬರ್ತಾಳೆ, ತರಕಾರಿ ಹೆಚ್ಚುತ್ತಾ ಇರ್ತಾಳೆ. ಆವಾಗ
ತರಕಾರಿ ಹೆಚ್ಚುತ್ತಾ ಇರ್ತಾಳೆ. ಆಮೇಲೆ ಸರ್ವ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ, ಅಲ್ಲೋಗಿ ಸರ್ವ್ನೂ ಮಾಡ್ತಾಳೆ. ಈ ಪ್ರತಿಯೊಂದು ಕೆಲಸನೂ ಅವಳು ಮಾಡ್ತಾ ಇರ್ತಾಳೆ ಅಲ್ಲಿ. ಇಂಥ ಕೆಲಸ ಬರಲ್ಲ ಅಂತ ಇಲ್ಲ. ಕಾಲೇಜಿಗೂ ಹೋಗ್ತಾಳೆ, ಮನೆಗೂ ಬರ್ತಾಳೆ, ಮನೇಲಿ ಅಡುಗೆ ಮಾಡ್ಕೊತಾಳೆ, ಕೆಲಸನೂ ಮಾಡ್ತಾಳೆ. ಎಲ್ಲ ಮಾಡಿಕೊಂಡು ಪಾಪ ಅವಳು ತುಂಬ ಕಷ್ಟಪಡ್ತಿರ್ತಾಳೆ ವಿದ್ಯಾ. ಬಸ್ರಿ ಬೇರೆ ಇರ್ತಾಳೆ ಅಲ್ವಾ, ಹಾಗಾಗಿ. ಆಮೇಲೆ ಹೋಟೆಲಲ್ಲಿ ಯಾರೋ ಒಬ್ಬರು ತಿಂಡಿ ಬೇಕು ಅಂತಾರೆ, ಅವರಿಗೆ ಕೇಳಿಕೊಂಡು ಹೋಗಿ ತಿಂಡಿ ತಂದು ಕೊಡ್ತಾಳೆ. ದೊಡ್ಡ ಹೋಟೆಲ್ ಅದು, ಎಲ್ಲದೂ ಮಾಡ್ತಿರ್ತಾಳೆ ಪಾಪ. ಎಷ್ಟು ಕಷ್ಟಪಡ್ತಿರ್ತಾಳೆ ಅಂದರೆ ಅದು ಭದ್ರೇಗೌಡಂಗೆ ಗೊತ್ತಿರಲ್ಲ. ಗೊತ್ತಾದಾಗ ಅವನು ಪಾಪ ತುಂಬ ಫೀಲಿಂಗ್ ಮಾಡ್ಕೊಳ್ತಾನೆ. ಪಾಪ ಓದೋಕ್ಕೋಸ್ಕರ ಎಷ್ಟೊಂದು ಕಷ್ಟಪಡ್ತಿರ್ತಾಳೆ. ಡಾಕ್ಟ್ರೇ ಓದಬೇಕು ಅಂತ ಅವಳು ಹಠ ಇರೋದ್ರಿಂದ, ಡಾಕ್ಟ್ರ್ ಅಲ್ದಲೇ ಬೇರೆ ಏನೂ ಓದಲ್ಲ, ನಾನು ಡಾಕ್ಟ್ರೇ ಆಗಬೇಕು ಅನ್ನೋ ಹಠ ಇದೆ. ಶಿವರಾಮೇಗೌಡನ ಸೊಸೆಯಾಗಿ ಡಾಕ್ಟ್ರ್ ಆಗಲೇಬೇಕು ಅನ್ನೋದೊಂದು ಕುತೂಹಲ ಜಾಸ್ತಿ ಇದೆ ಅವಳಿಗೆ. ಹಾಗಾಗಿ ಅವಳು ಓದೋದಕ್ಕೆ ಎಷ್ಟಾದರೂ ಕಷ್ಟ ಆಗಲಿ ಮಾಡ್ತೀನಿ ಅಂತ. ಇವರಿಬ್ಬರು ಬಂದು ಇಲ್ಲಿ ಚಾಡಿ ಹೇಳೋದು, ಅಲ್ಲಿ ಚಾಡಿ ಹೇಳೋದು, ಇದೇ ಮಾಡ್ತಾರೆ. ಇವರು ಅಮ್ಮ ಮಗಳಿಗೆ ಕೆಲಸಗಳೇನೂ ಇರಲ್ಲ. ಅದಕ್ಕೆ ಹೇಳ್ತಾನೆ ಭದ್ರೇಗೌಡ, ನಿಮಗೇನು ಕೆಲಸ ಇಲ್ವಾ ಇಬ್ರಿಗೂ? ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಮನೇಲಿರೋ ಬಿಟ್ಟು ಏನಕ್ಕೆ ಹಿಂಗೆ ಆಡ್ತೀರಾ? ನಿಮ್ಮ ಪಾಡಿ ನೀವು ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವಾ? ಇನ್ನೊಬ್ಬರು ಸಂಸಾರದಲ್ಲಿ ಯಾಕೆ ಹುಳಿ ಹಿಂಡಕ್ಕೆ ಬರ್ತೀರಾ ಅಂತಲೂ ಕೂಡ ಬೈತಾನೆ. ಹಂಗಲ್ಲ ಕಣೋ ಭದ್ರ, ಹಿಂಗೆ ಕಣೋ ಭದ್ರ, ಏನಕ್ಕೋ ಇಷ್ಟೊತ್ತವರೆಗೂ ಹೋಗ್ಬೇಕಾ? ನಿಮ್ಮ ಪಾಡಿ ನೀವು ಬಾಯಿ ಮುಚ್ಕೊಂಡು ಹೋಗಿ ಐತೆ, ನಿಮ್ಗೆ ಯಾಕೆ ಬೇಕು ಇವೆಲ್ಲವ? ನೀವು ಹೆಂಗಿದ್ದೀರೋ ಹಂಗೆ ಇದ್ಕೊಂಡಿರಿ, ಸುಮ್ಮನೆ ಸಿಟ್ಟು ಬರೆಸ್ಬೇಡಿ ನನಗೆ ಅಂತೇಳಿ ಅವ್ರಿಗೆ ಪಾಪ ಸಮಾಧಾನ ಮಾಡಿ ಕಳಿಸ್ತಾನೆ. ಆದರೆ ಹೆಂಡ್ತಿ ಇಷ್ಟೊತ್ತು ಬಂದಿಲ್ವಲ್ಲ ಅನ್ನೋದು ಇವನಿಗೊಂದು ಚಿಂತೆ ಆಗಿರುತ್ತೆ. ಯಾಕೆ ಇಷ್ಟೊತ್ತು ಬರಲಿಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅವಳು ಲೇಟಾಗಿ ಬರ್ತಾಳೆ, ಆದರೆ ವಿಷಯ ಯಾರಿಗೂ ಗೊತ್ತಾಗಲ್ಲ, ಗೊತ್ತೂ ಇರಲ್ಲ. ಲಾಸ್ಟಲ್ಲಿ ಈ ಮದುವೆ ಫಿಕ್ಸ್ ಆಯಿತು ಅಂತೇಳಿ ಪತ್ರಿಕೆ ಎಲ್ಲ ಬರುತ್ತೆ. ಪತ್ರಿಕೆ ಬಂದಾಗ ನಮ್ಮ ಅಟ್ಟಿಯವ್ರನ್ನ ಮಾತ್ರ ಹೆಸರು ಸೇರಿಸಿದ್ವಿ, ಬೇರೆ ಹೆಸರು ಯಾರೂ ಇಲ್ಲ, ನೋಡೋಣ ಒಂದ್ಸಲಿ ಅಂತ ತಮ್ಮ ತಂದು ಕೊಡ್ತಾನೆ. ಆಮೇಲೆ ನೀನು ನೋಡಿದೆಯಲ್ಲ ಬಿಡಪ್ಪ ಸಾಕು ಅಂತಾಳೆ. ಆಮೇಲೆ ಈಶ್ವರಿ ನಾನು ನೋಡ್ತೀನಿ ಕೊಡಿ ಅಂತಾಳೆ. ಅಲ್ಲೇನು ನೋಡೋದಿದೆ, ಅವ್ನು ನೋಡಿದ ಮೇಲೆ ಮುಗ್ದೋಯ್ತು, ಅವನು ಪಕ್ಕ ನೋಡಿರ್ತಾನೆ ಅಂತ ಹೇಳ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.